ಬಾಗೇವಾಡಿ ಅಂತೇಳಿ ನಾವೇನು ಕರಿತೀವಿ. ಬಸವನ ಬಾಗೇವಾಡಿ ಇನ್ನೊಂದು ಸ್ವಲ್ಪ ಒಂದು ಅಂದ್ರೆ ಬಸವಣ್ಣ ಹುಟ್ಟಿರ್ತಕ್ಕಂಥ ಸ್ಥಳ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಆ ಸ್ಥಳ ಏನು ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ದೂರ ಇದೆ. ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಸ್ಥಳ ಇಂಗಳೇಶ್ವರ ಬಸವನ ಬಾಗೇವಾಡಿ ಅಂತಾನೆ ಇಲ್ಲಿನ ಜನ ಕರೀತಾರೆ. ಯಾಕೆ ಈ ರೀತಿ ಕರೀತಾರೆ ಅಂತಂದ್ರೆ, ಶತಮಾನದ ಬಸವಣ್ಣನವರು ಜನಿಸಿರ್ತಕ್ಕಂಥದ್ದು ಬಸವನ ಬಾಗೇವಾಡಿ ಅಂತ ಕೆಲವು ಜನ ಹೇಳಿದ್ರೆ, ಅತ್ಯಂತ ಅಂದ್ರೆ ಪೂರಕ ದಾಖಲೆಗಳೊಂದಿಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಸ್ಥಳ ಇಂಗಳೇಶ್ವರದಲ್ಲಿ ಅವ್ರು ಜನಿಸಿದ್ರು. ಇಲ್ಲಿ ಯಾಕೆ ಜನಿಸಿದ್ರು ಅಂದ್ರೆ, ಹಿಂದೂ ಸಂಪ್ರದಾಯದಾಗಿರ್ಲಿ, ಗ್ರಾಮೀಣ ಭಾಗದಲ್ಲಿ ತಾಯಿ ತವ್ರ ಮನೆ, ಈ ಗ್ರಾಮೀಣ ಭಾಗದಲ್ಲಾಗಿರ್ಲಿ ಬಾಣಂತನ ಅಥವಾ ಆಪರೇಷನ್ಗೆ ಏನಾದ್ರು ಬಂದ್ರೆ, ಡೆಲಿವರಿಗೆ ಏನಾದ್ರು ಬಂದ್ರೆ ತಾಯಿ ಮನೆಯಲ್ಲೇ ಅದನ್ನ ಮಾಡ್ತಕ್ಕಂಥದ್ದು. ಈಗ ತಾವು ನೋಡ್ತಕ್ಕಂಥದ್ದು ಬಸವಮಾತೆ ಮೂದಲಾಂಬಿಕೆ ತವ್ರ ಮನೆ, ಅಂದ್ರೆ ಬಸವಣ್ಣವರ ತಾಯಿ ಮನೆಯಲ್ಲಿದ್ವಿ. ಇಲ್ಲಿ ನಮ್ಮ ಜೊತೆ ಹಿರಿಯರಿದ್ದಾರೆ. ಗುರುಗಳು, ತಮ್ಮ ಹೆಸರು? ನಾನಾ ಸಾಹೇಬ್ ಜುಮ್ನಾಳ್. ನಾನಾ ಸಾಹೇಬ್ ಬಸಪ್ಪ ಜುಮ್ನಾಳ್. ಓಹೋ, ತಾವು ಇಲ್ಲಿ ಏನ್ ಮಾಡ್ಕೊಂಡಿದ್ರಿ? ನಾವು ವ್ಯಾಪಾರ ಬಿಸಿನೆಸ್ ಮಾಡ್ತೀವಿ. ಇಲ್ಲಿ ಅದಾರೆ ನಮ್ಮ ಮನೆಗಳ ಪಕ್ಕದಲ್ಲಿ ಅದಾವ. ಆಮೇಲೆ ಇಲ್ಲಿ ಇದನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥವ್ರು, ತಮ್ಮ ಹೆಸರು ಯಾಕಂದ್ರೆ ಬರ್ರಿ, ಶರಣಪ್ಪರು. ಶರಣಪ್ಪರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಯಾವ ರೀತಿಯ ಈ ಇತಿಹಾಸ ಏನಿದೆ, ಆಮೇಲೆ ಇಲ್ಲಿ ಯಾವ ರೀತಿ ಬಸವಣ್ಣವ್ರು ಜನಿಸಿದ್ರು, ಅವ್ರ ಮನೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಾವು ನೋಡೋಣ. ಆಮೇಲೆ ಬಹಳ ಜನ ಬಸವಣ್ಣ ಬಾಗೇವಾಡಿದಾಗ ಜನಿಸ್ಯಾರ ಅಂತ ಹೇಳ್ತಾರೆ. ಇಲ್ರಿ, ಬಾಗೇವಾಡಿ ತಂದೆ ಮನೆ ಅದ. ಇದು ಇಂಗಳೇಶ್ವರ ತಾಯಿ ಮನೆ ಐತೆ. ಇದು ಮೂಲ ಅವರು ಬ್ರಾಹ್ಮಣರ ವಂಶದ ಮನೆಗಳ್ರಿ. ಇವೆಲ್ಲ ಸುತ್ತಮುತ್ತ ಇದ್ದು ಎಲ್ಲ ಬ್ರಾಹ್ಮಣರ ವಂಶದ ಮನೆಗಳಿದ್ದು ಇವಿಲ್ರಿ. ಅವು ಬ್ರಾಹ್ಮಣರು ಇದಾವ್ರಿ. ಇವೆಲ್ಲ ಪೂರ ಬ್ರಾಹ್ಮಣರ ಜಾಗನೇ ಐತ್ರಿ. ಹಿಂದ ರೈತಾಕಿ ಜನರು ಮತ್ತೆ ಮಾರ್ಕೊಳ್ಳಾಕ ಅವರು ವಂಶದವ್ರು ಹೋಗ್ಯಾರ. ಹೋಗಿಂದ ಮತ್ತೆ ಮಾರ್ಕೊಂಡಿಂದ ಏನದ ರೈತರು ಹಿಡಿದಿದ್ರು. ರೈತರ ಕಡೆದ ಮತ್ತೆ ಏನದ ಪ್ರಾಧಿಕಾರಕ್ಕೆ ಬಂದಿಂದ ಅವರು ಪ್ರಾಧಿಕಾರ ತಗೊಂಡು ಅದನ್ನೇನೈತಿ ಅದನ್ನ ಮನಿ ಕಟ್ಸಿದ್ರು. ಮನಿ ಕಟ್ಸಿ ಇಲ್ಲೆಲ್ಲ ಗಾರ್ಡನ್ ಮಾಡಿ ಒಳಗೆ ಏನದ ತಾಯಿ ಮಾದಲಾಂಬಿಕೆ ಮತ್ತು ಬಸವಣ್ಣ ಪ್ರಾಧಿಕಾರದವ್ರು ಮಾಡ್ಯಾರ. ಇದನ್ನ ಹಿಂಗೆಲ್ಲ ಮಾಡಿ ಕೇಸಿಂದ ಇದು ತಾಯಿ ನಿಜವಾದ ತಾಯಿ ತವ್ರ ಮನೆ ಅಂತ ಹೇಳಿ ಬಸವಣ್ಣವರ ಡೆಲಿವರಿ ಇಲ್ಲೇ ಆಗಿದೆ. ಇಲ್ಲೇ ಆದದ್ದು, ಇದೇ ತವ್ರ ಮನೆಯಲ್ಲಿ ಆದದ್ದು. ಅದಕ್ಕಾಗಿ ಅವ್ರು ಬಾಗೇವಾಡಿಗೆ ಹೋಗ್ಯಾರ. ಅದು ತಂದೆ ಮನೆ ಆಗಿದೆ. ಈಗ ಕಾಮನ್ ಆಗಿ ನಮ್ಮ ಹಳ್ಳಿ ಪಳೆಗೆಲ್ಲ ಹಡಿಬೇಕಾಗಿತ್ತಂದ್ರೆ ತಾಯಿ ಮನೆಗೆ. ತಾಯಿ ಮನೆ ಪೈಲೆ ಬಾಣೆ ಹೆರಿಗೆ ಆಗ್ಬೇಕಾಯ್ತಂದ್ರೆ ತಾಯಿ ತವ್ರ ಮನೆಗೆ ಆತೈತಿ. ಯಾರ್ದ ಮೊದಲೇ ಬಾಣೆತಾರ ಬಸವಣ್ಣವ್ರೊಬ್ರೆ. ಬಸವಣ್ಣವರು ಮತ್ತ ಅವ್ರ ಅಕ್ಕೋರು ಅಕ್ಕನಾಗಮ್ಮ ಅವ್ರಿಬ್ರೇ ಅಲ್ಲ? ಅವ್ರಿಬ್ರೇ ರೀ. ಬಸವಣ್ಣವರು ಅಕ್ಕನಾಗಮ್ಮ. ಇಲ್ಲಿ ಮುಟ್ಟದಾಗ ಅದ ನೋಡ್ರಿ ಅಕ್ಕನಾಗಮ್ಮ ಚಿಕ್ಕಡಿ ಅವರು. ಅಲ್ಲಿ ಎತ್ಕೊಂಡಾರಲ್ರಿ ಅವರು ಬಸವಣ್ಣ. ಮತ್ತ ಅವ್ರು ಏನದ ಮಾದಲಾಂಬಿಕೆ. ಅಂದ್ರ ತಾಯಿ. ಮಾದಲಸ ತಂದಿರಿ. ಇಲ್ರಿ, ಈಗ ಒಂದ್ 20 ವರ್ಷ ಆಯ್ತ್ರಿ ಇದನ್ನ ಕಟ್ಟಿ. 14 ವರ್ಷ ಆಯ್ತು. ಮೊದಲೆಲ್ಲ ಮನಿಗಳು ಇದ್ದವ್ರಿ. ಈ ಟೈಪ್ ಹೆಂಗ್ ಮನಿಗಳದ ಹಳಿ ಮನಿಗಳು ಇದ್ದವ್ರಿ. ಅದು ಎಲ್ಲ ಇದು ಆದ ದೊರ್ಪ್ಲೆ ಏನದ ಮುಂದೆ ಇವ್ರು ಪ್ರಾಧಿಕಾರದಾಗ ಬಂದ ದೊರ್ಪ್ಲೆ ಅವ್ರು ಕಟ್ಸಿದ್ರು. ಕಟ್ಸಿ ಎಲ್ಲ ಈ ಆಕಾರ ಮಾಡಿ ಏನ್ ಇದೇ ನೋಡ್ರಿ. ಮತ್ತೆ ಇಲ್ಲೆಲ್ಲ ಮನಿಗಳದಾವ. ಹಿಂದ ಅವ್ರದ್ದು ಏನದ ಅಡಿಗೆ ಮನಿ ರೂಮ್ ಮಾಡ್ಯಾರ. ಮತ್ತೆ ಈ ಕಡೆ ಜಳಕದ ರೂಮ, ಪೂಜಾದ ರೂಮ, ಹಿಂಗೆಲ್ಲ ಸಿಸ್ಟಮೆಟಿಕ್ ಮಾಡ್ಯಾರ. ಯಾತ್ರಿಕರು ಬಂದವ್ರಿಗೆ ಆಕಿ ಅಕ್ಕರಿ, ಅವ ಬಸವಣ್ಣ. ಅಕ್ಕರಿ ಆಕಿ ಬಸವಣ್ಣ. ಅವ್ರ ತಾಯಿಯವರು ಅವ ಬಸವಣ್ಣ್ರಿ. ಬಗಲಾಗ ಎತ್ಕೊಂಡ ಕಂಚಿನ ಮೂರ್ತಿ ಮಾಡಿಕೆ ಅದನ್ನ ಕುಂದಿರ್ಸ್ಯಾರ. ಅವಾಗ ಕಂಚಿಂದ ಅದಾನ ಇದು. ಎಲ್ಲ ಪಂಚಲೋದ್ಯ ಮಾಡ್ಯಾರ. ಯಾತ್ರಿಕರು ಬಂದವ್ರಿಗೆ ಹೋದವ್ರಿಗೆ ಏನದ ಅನುಕೂಲ ಆಗಲಾಕ, ಬಂದಾಗ ಹೋದಾಗ ನಿಂದಿರ್ಲಾಕ ಅಂತ ಹೇಳಿ. ಅಂದ್ರೆ ಸೇಮ್ ನೋಡ್ಲಕ್ ಮೊದಲು ಅಟೆ ಸೇಮ್ ಇದ್ದಿದ್ದೆ ತೆಗೆದು ಮತ್ತೆ ಕಟ್ಟಿದ್ವಿ. ರೂಮ್ಗಳು ಮಾಡ್ಯಾರ್ರಿ. ಹಿಂದಿನ ಬಂದು ಇವು ಅಡಿಗೆ ಮನೆ ಅಂತ ಹೇಳಿ ಅದು ಪೂರ್ತಿ ದೊಡ್ಡ ರೂಮ್ ಮಾಡಿದ್ರಿ.
ಹಾ ಹಿಂಗೆ ಐತೆ ಅಂದ್ರೆ ಇದು ಮಾಡಿದ್ ಮೊದಲೇ ಅವ್ರದ್ದು ರಾಜಮನೆತನ ಮಾಡಿರ್ತೈತಲ್ರಿ ಬಿಜುಲ್ ಇದಕ್ಕೆ ಬಸವ ಕಲ್ಯಾಣ ಮಂತ್ರಿ ಇರ್ತಾನ ದಾಸೋಗಕ್ಕೆ ಜನರಿಗೆ ಏನು ಪ್ರಸಾದ ಇದು ಮಾಡಿದ್ರ ಕಾರ್ಯಕ್ರಮ ಮಾಡಿದ್ರ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲಿ ಇದು ಮಾಡ್ಲಾಕಂತ ಹೇಳಿ ಅದು ಒಂದು ರೂಮ್ ಕಟ್ಟಿಟ್ಟಾರ. ಇಲ್ಲಿ ಮ್ಯಾಗ ಸುತ್ತು ಕಡೆ ರೂಮ್ ಮಾಡ್ಯಾರ, ಮ್ಯಾಗ ರೂಮ್ ಮಾಡ್ಯಾರ, ಅವು ಇರ್ಲಾಕ ಯಾರು ಸುತ್ತು ಕಡೆ ರೂಮ್ ಮಾಡ್ಯಾರ ಮ್ಯಾಗ. ಅಂದ್ರೆ ಯಾರೇ ಬಂದು ಗೆಸ್ಟ್ ಯಾರು ಗೆಸ್ಟ್ ಕಾರ್ಯಕ್ರಮ ಏನಾರ ಮಾಡಿದ್ರ ಫಂಕ್ಷನ್ ಮಾಡಿದಾಗ ಹಿಂಗೆಲ್ಲ ಇದೆ ಇದೆ ಬರ್ದಾರ ನೋಡ್ರಿ. ಅಲ್ರಿ ಸರ ಇಲ್ಲಿ ಬರ್ದಾರ ನೋಡ್ರಿ, ಅಕ್ಷಯ ತೃತೀಯ ಜನ್ಮಸ್ಥಳ ಇಂಗ್ಲೇಶ್ವರ, ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಗುರುಗಳು ಜಾತವೇದ ಮುನಿ, ಅಕ್ಕ ನಾಗಮ್ಮ, ಐಕ್ಯಸ್ಥಳ ಕೂಡಲ ಸಂಗಮ. ಇದು ಮಾಡ್ಕೊಳ್ಳಿ ಸರ್ ವಿಡಿಯೋ. ಜನನ 1131 ಆಗ್ಯದ ನೋಡ್ರಿ ಸರ್ ಅವ್ರು ಪೂಜಾದ್ರಿ. ನಮ್ಮೂರ ಇತಿಹಾಸ ಅದು ಎಷ್ಟಿದ್ವು ನಮ್ಮೂರಾಗ ಗುಡಿಯೋದಾಗ ಎಲ್ಲ ಇತಿಹಾಸ ಕೊಡ್ತಾ ಇದ್ದಾರೆ ಪುಸ್ತಕ ಅದ್ರಿ. ಹೊರಗೆ ಹೋಲಕ್ ಮಾಡ್ಯಾರ, ಮ್ಯಾಲ ಹೋಲಕ್ ಮ್ಯಾಗ ಏರ್ಲಿಕ್ಕೆ ಮಾಡ್ಯಾರ. ಇದು ಮತ್ತೆ ಇಲ್ಲಿ ಗಾರ್ಡನ್ದಾಗ ಹೋಲಕ ಹಿಂಗ್ ಮಾಡ್ಯಾರ. ಇದು ಮ್ಯಾಗ ಏನದ ರೂಮ್ಗಳು ಅದಾವು. ಕೀಲಿ ತರ್ತೀನಿ ಕೀಲಿ ಹಾಕಿ ತರ್ತೀನಿ. ಎಲ್ಲ ಮೊದಲು ಈ ಟೈಪ್ ಮನೆಗಳು ಇದ್ದು ರೀ ಇಲ್ಲೆಲ್ಲ. ಇದು ಒಟ್ಟೂರಿ ಈ ಮನೆಗಳಿದ್ದು ಪೂರ್ಣ ಯಾರು ಅವಾಗಿನ ಕಾಲಕ್ಕೆ ಮತ್ತೆ ಅವ್ರವ್ರು ಎಷ್ಟಿದ್ವು ಅನ್ರಿ, ಯಾರು ನೋಡ್ಯಾರ ನಮಗೆ ಏನು ಗೊತ್ತಾ. ಅಲ್ಲ ಆದ್ರೆ ಬ್ರಾಹ್ಮಣ ವಂಶದವ್ರು ಅಂತಂದಾರ, ಅವ್ರ ವಂಶಸ್ಥರು ಇದ್ರಿ ಇಲ್ಲಿ. ಇದ್ದಿಂದ ಮುಂದೆ ಅವರು ಮತ್ತು ಅವರೆಲ್ಲರೂ ಲಿಂಗದಾಗ ಆಗಿಂದ ಏನೈತಿ ಮತ್ತು ಇದು ಅವ್ರು ಮಾರ್ಕೊಂಡು ಹೋಗೋಣ. ಮತ್ತೊಬ್ರು ನಮ್ಮ ಹತ್ರ ರೈತರು ತೊಗೊಂಡು ಇಲ್ಲಿ ಟೈಪ್ ಕಟ್ಟಿಸ್ಕೊಂಡಿದ್ರು. ಮತ್ತು ಮುಂದೆ ಏನೈತಿ ಅದನ್ನ ಇದು ಮಾಡಿಬಿಟ್ಟಾರ, ಪ್ರಾಧಿಕಾರದ ಸೇರದಿಂದ ತಗೊಂಡ್ಕೆ ಇದನ್ನೆಲ್ಲ ಕಟ್ಟಡ ಮಾಡಿ ರೂಮ್ ಮಾಡ್ಯಾರ. ಇರ್ಲಾಕ್ರಿ ಜಸ್ಟ್ ಇದಕ್ಕೆ ಇರ್ಲಾಕ್ರಿ. ಈಗ ನಿಳೇಶ್ವರ ಇಲ್ಲಿಗೆ ಬಂದ ಮೇಲೆ ಇದು ಆಕೈತ್ರಿ ಅವರು. ಇದು ಏಕ್ ಹಾಲ್ ಅದ್ರಿ ಇದು. ಆಚೆ ಕಡೆದ್ರಾಗ 2 ರೂಮ್ ಅದಾವ್ರಿ. ಅಂದ್ರೆ ಈ ಬಸವಣ್ಣವರು ಹುಟ್ಟಿದಾಗ ಹಳೆ ಮನೆ ಇತ್ತಲ್ಲ, ಹಳೆ ಮನೆ ಹಳೆ ಮನೆಗಿನ ಸಾಮಾನ್ಯವು ಇಲ್ಲ ಅವೆಲ್ಲ 1000 ವರ್ಷ ಎಲ್ಲಿ ಇರ್ತಾರೆ. 1000 ವರ್ಷ ಆಯ್ತಿರಿ ಅವ್ರು ಎಲ್ಲಿರ್ತಾರೆ ಯಾರಿಗ್ ಗೊತ್ತಿಲ್ರಿ. ಸುಮ್ಮ ಹೇಳುದಕ್ಕೆ ಕೇಳ್ಕೊತ ಹೋಗೋದು ಅಷ್ಟೇ. ಅಲ್ಲಿ ಕೈ ಹಿಡಿಬೇಡ ಕರ್ಜುಟ್ಟಿ ಅದಾವ, ಕೈ ಅದಾವ ಕರ್ಜುಟ್ಟಿ ಹಿಡಿಬೇಡ ಕಂಬಕ್ಕೆ. ಕರ್ಜುಟ್ಟಿ ಅದಾವ್ರಿ. ಕಸ್ತವಲ್ರು. ಬಾಳ ಅದ್ಭುತ ಮಾಡ್ಯಾರ. ಭಾರಿ ಮಾಡ್ಯಾರ. ಬಾಗಿಲಿದ್ದು ಬೆಸ್ಟ್ ಆಗ್ಯದ್ರಿ. ಯಾರು ಬಂದ್ರು ರಸ್ತದೊಂದು ಹೊಲಸು ರಸ್ತದೊಂದೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ್ರಿ. ಬಂದಿರಲ್ರಿ ಅನ್ನೊಂದು ಇಡೇ ಮಾಡ್ಕೊಂಡು ನೀವು ಅದನ್ನ ಎಲ್ಲ ಅಲ್ಲಿ ಬರುವಲ್ಲಿ ದಾರ್ಯಾಗ ಅಲ್ಲಿ ಹಿಂಗ್ ಅದನ್ನ ಏಟ್ ಹೇಳಿದ್ರು ನಮ್ಮ ಊರ್ ಚೇರ್ಮನ್ರು ಮಾಡೋರು ಯಾರು ನೀವು ಒಂದ್ ಸ್ವಲ್ಪ ಅದೊಂದ್ ಸ್ವಲ್ಪ ನೀವೇ ತಿಳಿಸ್ರಿ ಮುಂದೆ ಎಲೆ ಅಲ್ಲಿ ಬಸವಣ್ಣ ಇದಕ್ಕೆ ಹೋಗಕ್ ಜಾಗ ರಸ್ತಾಲಾಗತ್ತೆ. ನೀವೇ ಒಂದ್ ಸ್ವಲ್ಪ ತಿಳಿಸಿದ್ ನಿಮ್ಮ ಇದರಿಂದ ಒಂದ್ ಪೈ ಗಟ್ರ ಮಾಡಿ ಹಿಂಗ್ ಬಿಟ್ರ ಹೋಗ್ಕೈತಿರ ಅದು. ಅದನ್ನ ಮಾಡೋಲ್ರಿ. ಅದಕ್ಕೆ ನೀವೇ ಒಂದ್ ಸ್ವಲ್ಪ ತಲೆಯಾಗ ತಗೊಂಡ್ ಮಾಡ್ರಿ ಅದನ್ನ. ಈ ಟೈಪ್ ಆಗೈತಿರಿ ಕಟ್ಟಡ. ಅಷ್ಟೇ ಇದು ಮಾಡ್ಯಾರಿ. ಅದು ಮೊದಲು ಹೆಂಗಿತ್ತನ್ರಿ ನಮಗ್ ಗೊತ್ತಿಲ್ಲ. ಮೊದಲು ಮನೆಗಳಿದ್ದು ಮತ್ತೆ ಅವ್ರು ಕಟ್ಟುವ ಪ್ಲಾನ್ ಪ್ರಕಾರ ಯಾಕೆ ಪ್ಲಾನ್ ಮಾಡಿ ಕಟ್ಟಾರೋ. ಜಾಗ ಅಂತೂ ಕಂಡಾಪಟ್ಟಿ ಮನೆಗಳು ತೊಗೊಂಡ್ರಿ. ಮನೆಗಳು ತಗೊಂಡು ಅವರು ಮನೆ ತಗೊಂಡು ಅವ್ರಿಗೆ ಏನದ ಪ್ಲಸ್ ದುಡ್ಡು ಕೊಟ್ರು. ಮತ್ತ ಅವ್ರಿಗೆ ಜಾಗನೂ ತೋರಿಸಿದ್ರು ಪ್ರಾಧಿಕಾರದಿಂದ. ತೋರಿಸದಿಂದ ಅವರು ಬೇರೆ ಕಡೆ ಹೋಗಿ ಮನೆ ಕಟ್ಕೊಂಡಾರ. ಸೇಮ್ ಅದ ಬಾಗೇವಾಡಿ ಬರ್ದಾರ ನೋಡ್ರಿ ಊರ್ಕ. ಬಸವನಗುಡಿ ದೇವಾಲಯ, ಮೂಲ ನಂದೇಶ್ವರ ಮೊದಲಿನ ತಾಳದ ಇಂದಿರಾಗಡಿ ಇತ್ತೀಚೆಗೆ ದೇವರಿಲ್ಲದ ಗುಡಿ ಅಂತದ ನಾರಾಯಣಪ್ಪನ ಗುಡಿ ಇಲ್ಲ, ದೇವರಿಲ್ಲದ ಗುಡಿ.
ಇದು ರೀ ಇದು ದೇವ್ರ ಇದು ಪರಮಾನಂದರ ಗುಡಿ ಇದೆ ಇದು ಕೆಳಗಿಂದ ಇದು. ಹ್ಮ್ ನಮ್ಮ ಊರಾಗ ಎಷ್ಟು ಹಳಿ ಹಳಿ ಎಲ್ಲ ಅದಾವ. ದೇವಸ್ಥಾನ ಅದಾವ. ಇಷ್ಟು ಎಲ್ಲ ಅದಾವ್ರಿ ಕೊಟ್ಟಾರ ಇದ್ರಾಗ ಇದ್ರಾಗ. ಹಿಸ್ಟ್ರಿ ನಿಮ್ಗೆಲ್ಲ ಇದು ಐತಿ ಇದ್ರಾಗ. ಒಳ್ಳೇದು. ತುಂಬಾ ಧನ್ಯವಾದ. ಈ ಗುಡಿ ತಗೊಂಡ್ ಅದ್ ತಗೊಂಡೇವ ಅಂದ್ರೆ ಏನಾದ್ರಿ ಜರ ಗೊತ್ತಾಯ್ತು. ಇಲ್ಲಿ ಒಂದು ಪೈಪ್ ಹಾಕಿ ನೀರು ಅಂಡರ್ಗ್ರೌಂಡ್ ಮಾಡಿ ಕಳಿಸಿದ್ರೆ ಹೋಗಿ ಬಿಡ್ತದ. ಹ್ಮ್ ಏನಪ್ಪ ಗಟಾರ್ ನೀರಾಗೆ ಬರ್ಬೇಕಲ್ಲ ಬಸವಣ್ಣ ಮನೆಗೆ